ನಮಸ್ಕಾರ ಸ್ನೇಹಿತರೆ, ದಾವಣಗೆರೆ ಒನ್ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ. ನಾನು ಮೊಹಮ್ಮದ್ ಅಮೀನ್. ಉಪಚುನಾವಣೆ ದಿನೇ ದಿನೇ ಒಂದು ಕುತೂಹಲಕಾರಿ ಸುದ್ದಿ ಆಗ್ತಾ ಇದೆ ಸ್ನೇಹಿತರೆ. ಇದೀಗ ನಮ್ಮ ಜೊತೆಯಲ್ಲಿ ಸತತ 4 ಬಾರಿ ಇವರು ಕೂಡ ಈಗ ಬಿಜೆಪಿಯಿಂದ ಅಭ್ಯರ್ಥಿ ಆಗಿದ್ರು ಸ್ನೇಹಿತರೆ. ಯಶವಂತರಾವ್ ಜಾಧವ್ ಸರ್ ಈಗ ನಮ್ಮ ಜೊತೆಲಿದ್ರೆ, ಬನ್ನಿ ಮಾತಾಡೋಣ. ಈಗ ಅವರು ಕ್ಯಾನ್ವಾಸಿಂಗ್ ಗೆ ಬಂದಿದ್ರು, ಈಗ ಸದ್ಯಕ್ಕೆ ನಮ್ಮ ಜೊತೆ ಸಂಪರ್ಕದಲ್ಲಿ ಸಿಕ್ಕಿದ್ದಾರೆ. ಸರ್, ಮೊದಲನೇ ಕಾರ್ಯಕ್ರಮಕ್ಕೆ ಸ್ವಾಗತ ಸರ್. ಸರ್ ನಮಸ್ಕಾರ. ಸರ್, ಹೇಗೆ ನಡೀತಾ ಇದೆ ಸರ್? ಈಗಾಗಲೇ ನೀವೇ ನೋಡ್ತಾ ಇದ್ದೀರಿ, ವಾಲಂಟಿಯರ್ ಆಗಿ ಯಾವ ರೀತಿ ಯುವಕರೆಲ್ಲರೂ ಸಹಿತ ಇವತ್ತು ಬಂದು ನಮ್ಮ ಅಭ್ಯರ್ಥಿಗೆ ಬೆಂಬಲವನ್ನು ವ್ಯಕ್ತಪಡಿಸ್ತಾ ಇದ್ದಾರೆ ಅಂತ ಹೇಳಿ ನಿಮ್ಗೆ ಆಗ್ಲಿಕ್ಕೆ ನಾವು ಯಾರಿಗೂ ಹೇಳೋದು ಬೇಡ, ನೀವೇ ವಾಲಂಟಿಯರ್ ಆಗಿ ನೋಡ್ತಾ ಇದ್ದೀರಿ. ಆ ರೀತಿ ಒಳ್ಳೆ ವಾತಾವರಣ ಇವತ್ತು ದಾವಣಗೆರೆ ದಕ್ಷಿಣ ಕ್ಷೇತ್ರದಲ್ಲಿ ನಡೀತಾ ಇದೆ. ಈ ಬಾರಿ ನಮ್ಮ ಗೆಲುವು ಶತಸಿದ್ಧ. ಸರ್, ತಾವು ಹಿಂದಿನ ಬಾರಿ ಕೂಡ ಈಗ 10,000 ರಿಂದ 15,000 ಮತಗಳ ಅಂತರದಲ್ಲಿ ತಾವು ಸೋಲನ್ನು ಕಾಣ್ತಾ ಇದ್ರು ಸರ್. ಈ ಬಾರಿ ಯಾವ ರೀತಿ ಗೆಲುವಿನ ಅಂತರ ಯಾವ ರೀತಿ ಕಾಣ್ತಾ ಸರ್? ಈಗಾಗಲೇ ನಮ್ಮ ಅಲ್ಪಸಂಖ್ಯಾತ ಬಂಧುಗಳು ಎಚ್ಚೆತ್ಕೊಂಡಿದ್ದಾರೆ. ಅವರು ಕಳೆದ 4 ಚುನಾವಣೆ ಒಳಗೆ ದಾವಣಗೆರೆ ದಕ್ಷಿಣ ಕ್ಷೇತ್ರ ಆದಮೇಲೆ 4 ಚುನಾವಣೆನ ಶಾಮನೂರು ಶಿವಶಂಕರಪ್ಪರು ನಂದಿದು ಕೊನೆ ಚುನಾವಣೆ ಅಂತ ಹೇಳಿ ಓಟ್ ಹಾಕ್ಸಿ ಅಂತ ಬಂದ್ರು. ಅವ್ರಿಗೆ ಯಾವುದೇ ಸವಲತ್ತು ಕೊಡ್ಲಿಲ್ಲ. ಮುಂದಿನ ಬಾರಿ ನಿಮಗೆ ಅವಕಾಶ ಕೊಡ್ತೀವಿ ಅಂದ್ರು, ಈ ಬಾರಿ ಅವಕಾಶನೂ ಕೊಡ್ಲಿಲ್ಲ. ಹಾಗಾಗಿ ಇವತ್ತು ದಾವಣಗೆರೆ ದಕ್ಷಿಣ ಕ್ಷೇತ್ರದ ಎಲ್ಲ ಅಲ್ಪಸಂಖ್ಯಾತ ಬಂಧುಗಳು ಇವತ್ತು ಅವ್ರ ಏರಿಯಾದಕ್ಕೆ ಹೋಗಿ ನೀವು ನೋಡ್ರಿ, ಯಾವ ರೀತಿ ಪ್ರಾಣಿಗಳು ವಾಸ ಮಾಡಕ್ಕೆ ಯೋಗ್ಯ ಇಲ್ಲದಂತ ಸ್ಥಳದಲ್ಲಿ ಇವತ್ತು ಅವರು ಜೀವನ ಮಾಡ್ತಾ ಇದ್ದಾರೆ. ಅದರಿಂದ ಇವತ್ತು ಅಲ್ಪಸಂಖ್ಯಾತ ಬಂಧುಗಳಿಗೆ ಗೊತ್ತಾಗಿದೆ, ಬಿಜೆಪಿ ನಮ್ಮ ಶತ್ರು ಅಲ್ಲ, ಕಾಂಗ್ರೆಸ್ ನಮ್ಮ ಶತ್ರು ಅನ್ನೋದು ಅರ್ಥ ಆಗಿದೆ. ಸರ್, ಈಗ ಅಲ್ಪಸಂಖ್ಯಾತರ ಕಡೆಗೆ ಹೋಗ್ತಾ ಇದ್ದೀರಾ, ಅಲ್ಲಿ ಯಾವ ಒಂದು ವಿಷಯದಲ್ಲಿ ತಾವು ಮತಗಳನ್ನು ಕೇಳ್ತಾ ಇದ್ದೀರಾ ಸರ್ ಸದ್ಯಕ್ಕೆ? ಸರ್, ನಾವು ಈಗಾಗಲೇ ಕಳೆದ 30 ವರ್ಷದಿಂದ ಶಾಮನೂರು ಶಿವಶಂಕರಪ್ಪನವ್ರನ್ನ ನೀವು ಶಾಸಕರು ಮಾಡಿದಿರಿ, ನಮ್ಗೊಂದು ಅವಕಾಶ ಕೊಡ್ರಿ. ನಾವೇನಾದ್ರೂ ನಿಮ್ಮ ವಿರುದ್ಧವಾಗಿ ಅಥವಾ ನಿಮಗೆ ನಿಮ್ಮ ಏರಿಯಾಕ್ಕೆ ಏನಾದ್ರು ಕೆಲಸ ಮಾಡತಾ ಇದ್ರೆ ನಮ್ಮನ್ನು ತಿರಸ್ಕಾರ ಮಾಡ್ರಿ ಅಂತಕ್ಕಂಥ ಮಾತನ್ನ ನಾವು ಅವ್ರಿಗೆ ಹೇಳ್ತಾ ಇದೀವಿ. ಸರ್, ಈಗ ಅಲ್ಪಸಂಖ್ಯಾತರ ಜನರ ರೆಸ್ಪಾನ್ಸ್ ಯಾವ ರೀತಿ ನಿಮಗೆ ಬರ್ತಾ ಇದೆ? ಸರ್, ಈಗಾಗಲೇ ಅಲ್ಪಸಂಖ್ಯಾತರು ನಮ್ಮ ಕ್ಯಾಂಡಿಡೇಟ್ ಅಕ್ಕರು ಆ ಏರಿಯಾದಲ್ಲಿ ಮನೆಗೆ ಹೋದಾಗ ಅಲ್ಪಸಂಖ್ಯಾತರೇ ಅವರಿಗೆ ಒಳಗಡೆ ಕರೆದು ಹಿಂದೂ ಪದ್ಧತಿ ಪ್ರಕಾರ ಉಡಿ ತುಂಬತಕ್ಕಂತ ಕೆಲಸವನ್ನು ಮಾಡಿ ಆಶೀರ್ವಾದವನ್ನು ಮಾಡಿ ಕಳಿಸಿದ್ದಾರೆ. ಸರ್, ಈಗ ಇಲ್ಲಿ ಏನಾಗಿದೆ ಅಂದ್ರೆ, ಈಗ SDPU ಕೂಡ ಈಗ ಕಣಕ್ಕೆ ಇದ್ದಿದ್ದಾರೆ ಸರ್. ಈಗ ಅವ್ರ ಜೊತೆ ಏನಾದ್ರು ಮಾತುಕತೆ ಆಗಿದೆ ಸರ್? ಈಗ ನಾವು ಯಾರ ಜೊತೆಗೂ ಮಾತಾಡಿಲ್ಲ, ನಾವು ನೇರವಾಗಿ ಜನಗಳ ಜೊತೆ ಮಾತಾಡ್ತಾ ಇದೀವಿ. ಜನಗಳ ಜೊತೆ ಏನ್ ಮಾತಾಡ್ತಾ ಇದೀವಿ ಅಂದ್ರೆ, ಇಲ್ಲಿವರೆಗೂ ಸಹಿತ 30 ವರ್ಷದಿಂದ ಎಲ್ಲವನ್ನು ಕೊಟ್ಟಿದ್ದಾರೆ. MP ಮಾಡಿದ್ದಾರೆ, MLA ಮಾಡಿದ್ದಾರೆ, ಮಂತ್ರಿ ಮಾಡಿದ್ದಾರೆ, ಒಂದೇ ಮನೆಗೆ 3 ಅಧಿಕಾರ ಕೊಟ್ಟಿದ್ದಾರೆ. ಅಷ್ಟೆಲ್ಲ ಕೊಟ್ಟರು ಸಹಿತ ಇವತ್ತವರೆಗೂ ಸಹಿತ ದಾವಣಗೆರೆ ದಕ್ಷಿಣ ಕ್ಷೇತ್ರ ನೀವೆಲ್ಲ ನೋಡ್ತಾ ಇದ್ದೀರಿ ಯಾವ ರೀತಿ ವಾತಾವರಣ ಐತಿ ಅಂತಂದೇಳಿ. ಹಾಗಾಗಿ ಈ ಬಾರಿ ಅಲ್ಪಸಂಖ್ಯಾತರು ಎಷ್ಟೊಂದು ಯುವಕರು ಈಗ ಸಾಮಾಜಿಕ ಜಾಲತಾಣ ನೋಡ್ತಾ ಇದ್ದೀವಿ, ಎಷ್ಟೊಂದು ಯುವಕರು ಈಗ ಬೇಸತ್ತು ಪಟ್ಟು ಈಗ ಬಿಜೆಪಿ ಪಕ್ಷಕ್ಕೆ ಸೇರ್ಪಡೆ ಆಗ್ತಾ ಇದ್ದಾರೆ ಸರ್. ಅಂತ ಒಂದು ಯುವಕರಿಗೆ ತಾವೇನಾದ್ರೂ ಸ್ಥಾನವನ್ನು ಕೊಡ್ತಾ ಇದ್ದೀರಾ ಸರ್? ನಾವು ಈಗ ಸುಳ್ಳು ಆಶ್ವಾಸನೆ ನಾವು ಯಾವತ್ತೂ ಸಹಿತ ಕೊಡಲ್ಲ. ಅವರು ನಮ್ಮ ಪಕ್ಷದ ಪರವಾಗಿ ಇವತ್ತು ನಾವೆಲ್ಲರೂ ಸಹಿತ ಗಟ್ಟಿಯಾಗಿ ನಿಂತ್ಕೊಂಡು ನಾವು ವೋಟ್ ಮಾಡ್ತೀವಿ ಅಂತ ಹೇಳ್ತಾ ಇದ್ದಾರೆ. ನಾವು ನಮ್ಮ ಅಭ್ಯರ್ಥಿಗೆ ನೀವು ಮೊದಲ ಗೆಲುವನ್ನ ತಂದ್ಕೊಡ್ರಿ. ಈಗ ಮೂಲಭೂತ ಸೌಕರ್ಯ ನಿಮ್ಮ ಏರಿಯಾಕ್ಕೆ ಯಾವ್ದು ಆಗಬೇಕಾಗಿದೆಯೋ ಅದ್ರ ಬಗ್ಗೆ ಹೆಚ್ಚಿನ ಗಮನ ಕೊಡೋಣ, ಆಮೇಲೆ ಪಕ್ಷದೊಳಗೆ ಸ್ಥಾನಮಾನದ ಬಗ್ಗೆ ಆಮೇಲೆ ಮಾತಾಡೋಣ ಅಂತಕ್ಕಂಥ ಮಾತನ್ನ ನಾವು ಹೇಳಿದ್ದೇವೆ. ಅದಕ್ಕೆ ಅವ್ರು ಒಪ್ಪಿ ಈಗಾಗಲೇ ನಮ್ಮ ಅಲ್ಪಸಂಖ್ಯಾತ ಬಂಧುಗಳು ಸಹಿತ ನಮ್ಮ ಜೊತೆ ಕ್ಯಾಂಪೇನ್ ಮಾಡ್ತಾ ಇದ್ದಾರೆ. ಸರ್, ಅಲ್ಪಸಂಖ್ಯಾತರ ಮುಖಂಡರ ಜೊತೆ ತಾವೇನಾದ್ರೂ ಈಗ ಮಾತುಕತೆ ಆಗಿದೆ ಸರ್? ಅವ್ರ ಜೊತೆ ಸಭೆ ಮಾಡಿದ್ದೀರಾ? ಅಲ್ಪಸಂಖ್ಯಾತರ ಬಗ್ಗೆ ಈಗಾಗಲೇ ಅನೇಕ ವಿಚಾರಗಳನ್ನ ಇಟ್ಕೊಂಡು ನಾನು ಮಾತಾಡಿದ್ದೇನೆ. ಪ್ರೆಸ್ ಮೀಟ್ ಮಾತಾಡಿದ್ದೀನಿ, ಲೀಡರ್ಗಳ ಹತ್ರ ಮಾತಾಡಿದ್ದೀನಿ, ಜನಗಳ ಹತ್ರ ಹೋಗಿದ್ದೀನಿ. ಹಾಗಾಗಿ ಇವತ್ತು ಎಲ್ಲ ರೀತಿಯ ಸಂಪರ್ಕಗಳು ನಡೀತಾ ಇದಾವೆ. ಹಾಗಾಗಿ ಈ ಬಾರಿಯ ಗೆಲುವು ಬಿಜೆಪಿಯ ಗೆಲುವು. ಸರ್, ಈಗ ದಾವಣಗೆರೆ ದಕ್ಷಿಣ ಕ್ಷೇತ್ರದಲ್ಲಿ ಅಲ್ಪಸಂಖ್ಯಾತರ ಮತಗಳು 85,000 ಮತಗಳಿದೆ ಸರ್. ಈಗ ಅದರಲ್ಲಿ 85,000 ಮತಗಳಲ್ಲಿ ನಿಮ್ಗೆ ಎಷ್ಟು ಮತಗಳು ಬರುವ ಒಂದು ಲಕ್ಷಣ ಕಾಣ್ತಾ ಇದೆ ಸರ್? ಈಗ ನಾವು ಈಗಾಗಲೇ ನಮ್ಮ ಅಲ್ಪಸಂಖ್ಯಾತ ಬಂಧುಗಳನ್ನ ಭೇಟಿಯಾದಾಗ ಅವ್ರು ಹೇಳ್ತಾ ಇದ್ದಾರೆ, ಈ ಬಾರಿ ನಾವು ಬಿಜೆಪಿಗೆ ವೋಟ್ ಹಾಕ್ತೀವಿ ಅಂತ. ಹಾಗಾಗಿ ಇವತ್ತು ಬದಲಾವಣೆಯ ಗಾಳಿ ಬೀಸ್ತಾ ಇದೆ. 100ಕ್ಕೆ 100 ಈ ಬಾರಿ ನಮಗೆ ಅಲ್ಪಸಂಖ್ಯಾತ ಬಂಧುಗಳು ಕೈ ಹಿಡಿತಾರೆ ಅನ್ನೋದ್ರಲ್ಲಿ ಯಾವುದೇ ಅನುಮಾನ ಇಲ್ಲ. ಓಕೆ ಸರ್, ಓಕೆ, ಧನ್ಯವಾದಗಳು ಸರ್. ನೋಡಿದ್ರಲ್ಲ ಸ್ನೇಹಿತರೆ, ಇದು ಇವತ್ತಿನ ಸುದ್ದಿಯಾಗಿತ್ತು. ತಾವೆಲ್ಲರೂ ನೋಡ್ತಾ ಇರಬಹುದು, ನಾವು ಈಗ ಬಿಜೆಪಿ ಪಕ್ಷದ ಒಂದು ರ್ಯಾಲಿ ಕೂಡ ನಾವು